ಭಾರತದ ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥ ಮತ್ತು ಕೌಸಲ್ಯೆಯ ಮಗನಾಗಿ ಜನಿಸಿದ ನಮ್ಮ ಪ್ರಭು ಶ್ರೀರಾಮ ನಂತರ ಮುನಿ ವಶಿಷ್ಠ ಮತ್ತು ವಿಶ್ವಾಮಿತ್ರರಿಂದ ತಮ್ಮ ಸಂಪೂರ್ಣ ವಿದ್ಯೆಯನ್ನು ಪಡೆದುಕೊಂಡು ಸೀತಾಮಾತೆಯ ಸ್ವಯಂವರಕ್ಕಾಗಿ ಮಿಥಿಲಕ್ಕೆ ಹೋಗುತ್ತಾರೆ. ಅಲ್ಲಿ ಶ್ರೀರಾಮರವರು ಶಿವನ ಧನಸ್ಸನ್ನು ಎತ್ತಿ ಸೀತೆಯನ್ನು ವಿವಾಹವಾಗಿ ಅವರನ್ನು ಅಯೋಧ್ಯೆಗೆ ಕರೆದುಕೊಂಡು ಬರುತ್ತಾರೆ. ಆದರೆ ಅಯೋಧ್ಯೆಯ ಜನರು ರಾಜನಾಗಿ ನೋಡಲು ಕಾಯುತ್ತಿದ್ದ ಆ ರಾಮನ ಭಾಗ್ಯವೇ ವಿಚಿತ್ರವಾಗಿ ತಿರುಗುತ್ತದೆ. ತನ್ನ ಚಿಕ್ಕಮಳಾದ ಕೈಕೆಯ ಕಾರಣದಿಂದಾಗಿ ಶ್ರೀರಾಮ ಸೀತಾಮಾತೆ ಮತ್ತು ಲಕ್ಷ್ಮಣ ಜೊತೆಗೂಡಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುತ್ತಾರೆ. ವನವಾಸದ ಸಮಯದಲ್ಲಿ ಪಂಚವಟಿ ಪ್ರದೇಶದಲ್ಲಿ ಲಕ್ಷ್ಮಣ ಮತ್ತು ಶೂರ್ಪನಖ ನಡುವೆ ಘಟನೆ ನಡೆಯುತ್ತದೆ. ಅದರಲ್ಲಿ ಲಕ್ಷ್ಮಣನು ಆಕೆಯ ಮೂಗನ್ನು ಕತ್ತರಿಸುತ್ತಾನೆ. ತನ್ನ ತಂಗಿ ಶೂರ್ಪನಖಳಿಗೆ ನಡೆದ ಅವಮಾನಕ್ಕೆ ಪ್ರತೀಕಾರವಾಗಿ ತೀರಿಸಿಕೊಳ್ಳಲು ಲಂಕಾಧಿಪತಿ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ನಂತರ ಸೀತಾಮಾತೆಯನ್ನು ಹುಡುಕುತ್ತಾ ಹೋಗುತ್ತಿದ್ದ ಶ್ರೀರಾಮನು ಋಷಿಮುಖ ಪರ್ವತವನ್ನು ತಲುಪುತ್ತಾನೆ. ಅಲ್ಲಿ ಹನುಮಂತನನ್ನು ಭೇಟಿಯಾಗಿ ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನೊಂದಿಗೆ ಶ್ರೀರಾಮ ವಾನರ ಸೇನೆಯೊಂದಿಗೆ ದಕ್ಷಿಣ ಭಾರತದ ಸಮುದ್ರ ತೀರವಾದ ರಾಮೇಶ್ವರವನ್ನು ತಲುಪುತ್ತಾನೆ. ಅಲ್ಲಿ ಸಮುದ್ರವನ್ನು ದಾಟಲು ಯಾರಿಗೂ ಸಾಧ್ಯವಾಗಲಿಲ್ಲ. ಆಗ ಹನುಮಂತನು ಸಮುದ್ರವನ್ನು ಲಂಘಿಸಿ ಲಂಕೆಗೆ ಹೋಗಿ ಅಶೋಕ ವಾಟಿಕದಲ್ಲಿ ಸೀತಾಮಾತೆಯನ್ನು ಕಂಡು ಶ್ರೀರಾಮನ ಸಂದೇಶವನ್ನು ತಿಳಿಸುತ್ತಾನೆ. ನಂತರ ಲಂಕಾ ದಹನ ಮಾಡಿ ಮತ್ತೆ ಮರಳುತ್ತಾನೆ. ನಂತರ ಸಂಪೂರ್ಣ ವಾನರ ಸೇನೆ ಶ್ರೀರಾಮನ ಹೆಸರಿನಲ್ಲಿ ತೇಲುವ ಕಲ್ಲುಗಳಿಂದ ರಾಮ ಸೇತುವೆಯನ್ನು ನಿರ್ಮಿಸಿ ಲಂಕೆಗೆ ಹೋಗುತ್ತಾರೆ. ಭೀಕರ ಯುದ್ಧ ನಡೆಯುತ್ತದೆ. ಆಗ ಮೇಘನಾಥ ತನ್ನ ದಿವ್ಯ ಅಸ್ತ್ರದಿಂದ ಲಕ್ಷ್ಮಣನನ್ನು ಗಂಭೀರವಾಗಿ ಗಾಯಗೊಳಿಸುತ್ತಾನೆ. ಲಕ್ಷ್ಮಣನ ಪ್ರಾಣ ಉಳಿಸಲು ಹನುಮಂತನು ಹಿಮಾಲಯದ ದ್ರೋಣಗಿರಿ ಪರ್ವತದಿಂದ ಸಂಜೀವಿನಿ ಔಷಧಿಯನ್ನು ತರುತ್ತಾನೆ. ಆ ಔಷಧಿಯಿಂದ ಲಕ್ಷ್ಮಣನು ಮತ್ತೆ ಚೇತರಿಸಿಕೊಳ್ಳುತ್ತಾನೆ. ಕೊನೆಯಲ್ಲಿ ಶ್ರೀರಾಮ ರಾವಣನನ್ನು ಸಂಹರಿಸಿ ಸೀತಾಮಾತೆಯು ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳುತ್ತಾರೆ. ಅಲ್ಲಿ ಅವರ ಸಹೋದರ ಭರತ 14 ವರ್ಷಗಳಿಂದ ಕಾಯುತ್ತಿದ್ದಾನೆ. ಪ್ರಭು ಶ್ರೀರಾಮನ ಕಥೆಯಿಂದ ನಮಗೆ ಸಿಗುವ ಪಾಠ ಏನೆಂದರೆ, ಮರ್ಯಾದ ಪುರುಷೋತ್ತಮ ಶ್ರೀರಾಮನೇ ರಾಜನಾಗಲು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾದರೆ ಸಾಮಾನ್ಯರಾದ ನಾವೇ ನಮ್ಮ ಜೀವನದ 1-2 ಕಷ್ಟಗಳು ಏನು ದೊಡ್ಡ ವಿಷಯವೇ ಅಲ್ಲ.